ನೋಡ್ತಾ ಇರ್ಬೋದು ನಾನು ಇದು ಸೊಪ್ಪು ತುಂಬ ದಿನಗಳ ಕಾಲದಿಂದ ಹುಡುಕಾಡ್ತಾ ಇರುವಂಥದ್ದು. ಈ ಸೊಪ್ಪು ಸಿಗದೇ ಇರೋದಕ್ಕೆ ತುಂಬಾ ಜನರಿಗೆ ನಾನು ಕೇಳಿದ್ದೆ. ಅವರು ಆವಾಗ ಈ ಸೊಪ್ಪು ಅಲ್ಲಿ ಬೆಳೆಯುತ್ತೆ, ಇಲ್ಲಿ ಬೆಳೆಯುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ರು. ನಾನು ಜಾಸ್ತಿನೇ ಪ್ರಯತ್ನ ಮಾಡಿ ಈ ಸೊಪ್ಪನ್ನು ಹುಡುಕಾಡಿ ತಂದಿರುವಂಥದ್ದು. ಇದೇನಪ್ಪ ಸೊಪ್ಪು, ಇದೇನದ್ರಿಂದ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತೀರ ಸ್ನೇಹಿತರೆ. ಇದು ಏನಂದರೆ ಸ್ನೇಹಿತರೆ ಭೃಂಗರಾಜ್ ಎಲೆ ನೋಡಿ. ಇದು ನಮ್ಮ ಅಜ್ಜಿ ಕಾಲದಲ್ಲಿ ಇದು ಈ ಥರವಾಗಿರುವಂಥದ್ದು. ಭೃಂಗರಾಜ್ ಎಲೆಯಿಂದ ಏನೆಲ್ಲ ಯೂಸ್ ಆಗೋ ರೀತಿ ಅವರಿಗೆ ಹೇರಿಗೆ ಯೂಸ್ ಮಾಡ್ಕೊಳ್ತಾ ಇದ್ರು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಸ್ವಲ್ಪನೇ ಸ್ವಲ್ಪ ಎಲೆ ತಗೊಂಡು ಕೈಯಲ್ಲಿ ಈ ರೀತಿ ಸ್ವಲ್ಪ ರಬ್ ಮಾಡಿದ್ರೆ ಸಾಕು, ನಮ್ಮ ಕೈ ಬೆರಳು ಕೈ ಎಲ್ಲ ಪೂರ್ತಿ ಕಪ್ಪು ಆಗಿಬಿಡುತ್ತೆ ಸ್ನೇಹಿತರೆ. ಈ ಎಲೆಯಲ್ಲಿ ಅಷ್ಟು ಸ್ಟ್ರಾಂಗ್ ಇರುವಂಥದ್ದು ನೋಡಿ. ಹಾಗಾಗಿ ನಮಗೆ ಬಿಳಿ ಕೂದಲ ಸಮಸ್ಯೆ ಆಗಲಿ, ನಮ್ಮ ಕೂದಲು ಉದುರುವಂಥ ಸಮಸ್ಯೆಗೆ, ಒಂದು ನಮ್ಮ ಕೂದಲು ದಟ್ಟವಾಗಿ ಬೆಳೆಯಬೇಕಂದ್ರೂ ಕೂಡ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಖಂಡಿತವಾಗಿ ಯೂಸ್ ಮಾಡ್ಬೋದು ನೋಡಿ. ನಾನು ಸ್ವಲ್ಪನೇ ಎಲೆ ತೊಗೊಂಡಿದ್ದೀನಿ. ಈ ಥರ ರಬ್ ಮಾಡಿದ್ರೆ ಈ ರಸ ಬರುತ್ತಲ್ವ, ಈ ರಸದಲ್ಲಿ ನಮಗೆ ಬ್ಲ್ಯಾಕ್ನೆಸ್ ಇರುತ್ತೆ ನೋಡಿ. ಬ್ಲ್ಯಾಕ್ ಆಗುವಂಥದ್ದು ಹೇರಿಗೆ ತುಂಬಾ ಒಳ್ಳೆಯದು ಇರುತ್ತೆ. ಅದಕ್ಕೋಸ್ಕರ ಇದು ನಿಮಗೂ ಕೂಡ ಈ ಸೊಪ್ಪು ಜಾಸ್ತಿ ಅಂದರೆ ನೀರು ಯಾವ ಸೈಡ್ ಅಂದರೆ ಸ್ವಲ್ಪ ಜಾಸ್ತಿ ನೀರು ಬರ್ತಾ ಇರೋ ಸೈಡಿಗೆ ಈ ಥರ ಸೊಪ್ಪು ಜಾಸ್ತಿ ಅಂಟ್ಕೊಳ್ಳುತ್ತೆ. ಜಾಸ್ತಿ ಈ ಥರ ಸೊಪ್ಪು ಎಲ್ರಿಗೂ ಕೂಡ ಗೊತ್ತಿರಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ಒಬ್ರೊಬ್ರಿಗೆ. ಇದು ಭೃಂಗರಾಜ್ ಸೊಪ್ಪು ನೋಡಿ. ಖಂಡಿತವಾಗಿ ಈ ಥರ ಸೊಪ್ಪು ನಿಮ್ಮ ಕಡೆ ಸಿಕ್ಕರೆ ಖಂಡಿತವಾಗಿ ಈ ಥರವಾಗಿರುವಂಥ ಹೇರ್ ರೆಮಿಡಿಗೆ ಫಾಲೋ ಮಾಡ್ಬೋದು. ಖಂಡಿತವಾಗಿ ನೀವು ಈ ಥರ ಏನಾದರೂ ಫಾಲೋ ಮಾಡಿಬಿಟ್ರೆ ಸಾಕು, ಒಂದೇ ವಾರಕ್ಕೆ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ಸ್ನೇಹಿತರೆ. ಈ ಥರ ಸೊಪ್ಪು ನೀವು ಕೂಡ ಖಂಡಿತವಾಗಿ ನಿಮ್ಮ ಕಡೆ ಸಿಕ್ಕರೆ ಖಂಡಿತವಾಗಿ ಈ ಥರ ಹೇರ್ಗೆ ಯೂಸ್ ಆಗೋ ರೀತಿ ನೀವು ಕೂಡ ಟ್ರೈ ಮಾಡ್ಬೋದು. ಈ ಭೃಂಗರಾಜ್ ಹೇರ್ ಆಯಿಲ್ ನಿಮಗೂ ಕೂಡ ಬೇಕಾದರೆ ನೀವು ಕೂಡ ಆರ್ಡರ್ ಮಾಡ್ಬೋದು. ಈ ಮೇಲೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೂ ಕೂಡ ಅವೈಲೇಬಲ್ ಮಾಡಿಕೊಡ್ತೀವಿ. ಖಂಡಿತವಾಗಿ ಈ ಅಜ್ಜಿ ಕಾಲದಲ್ಲಿ ಮಾಡುವಂಥ ಭೃಂಗ ಹೇರ್ ಆಯಿಲ್ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಈ ಸೊಪ್ಪು ಪೂರ್ತಿ ಸಣ್ಣವಾಗಿ ಕಟ್ ಮಾಡ್ಕೊಳ್ತೋಬೇಕು. ಈಗ ನೋಡಿ ಫಸ್ಟಿಗೆ ಚೆನ್ನಾಗಿದು ಕೆಸರಲ್ಲಿ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಗಾಳಿಗೆ ಹಾಕಿದ್ದೆ. ಆಮೇಲೆ ಈ ರೀತಿ ನಾನು ಗಾಳಿ ಆಡಿದ್ಮೇಲೆ ಈ ಥರವಾಗಿ ಸಣ್ಣವಾಗಿ ಕಟ್ ಮಾಡ್ತಾಯಿದ್ದೀನಿ. ಪೂರ್ತಿ ಸಣ್ಣ ಸಣ್ಣವಾಗಿ ಕಟ್ ಮಾಡಬೇಕು ನೋಡಿ ಸ್ನೇಹಿತರೆ. 1 ಸೆಕೆಂಡ್ ಕೈಯಲ್ಲಿ ರಸ ಬಂದಿರುತ್ತಲ್ಲ, ಒಂದೇ 1 ಸೆಕೆಂಡ್ ಬಿಟ್ಟರೆ ಸಾಕು ನಮ್ಮ ಕೈ ಕಪ್ಪಗಾಗುತ್ತೆ. ಅದೇ ರೀತಿ ನಮ್ಮ ಕೂದಲಿಗೆ ಒಂದು ಒಳ್ಳೆಯದು ಹೇರ್ ಆಯಿಲ್ ಅನ್ಬೋದು. ಹಾಗಾಗಿ ಖಂಡಿತವಾಗಿ ಬಳಸ್ಬೋದು ಸ್ನೇಹಿತರೆ. ಹಾಗಾಗಿ ನೋಡಿ ಈ ಪೂರ್ತಿ ಸೊಪ್ಪನ್ನು ನಾನು ಸಣ್ಣವಾಗಿ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಕಟ್ ಮಾಡಿದೆವು ಅಂದರೆ ನಮಗೇನಾಗುತ್ತೆ ಅಂದರೆ ಸೊಪ್ಪು ಏನಾಗುತ್ತೆ ಅಂದರೆ ಎಲ್ಲ ಕೂಡ ಅದು ರಸವಾಗಿ ಎಣ್ಣೆಯಲ್ಲಿ ಎಲ್ಲ ಕೂಡ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಪೇಸ್ಟ್ ಥರ ಕೂಡ ಮಾಡಿ ಹಾಕ್ಬೋದು. ನಾನು ಆ ರೀತಿಯೆಲ್ಲ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಸ್ನೇಹಿತರೆ ಸ್ವಲ್ಪ ಕರಿಬೇವಿನ ದಳ ಕೂಡ ಹಾಕೋಣ. ಕರಿಬೇವು ಕೂಡ ನಮ್ಮ ಕೂದಲಿಗೆ ಚೆನ್ನಾಗಿ ಗ್ರೋತ್ನೆಸ್ಸು ಮತ್ತು ನಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕರಿಬೇವಿನ ದಳ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಬನ್ನಿ ನಾನು ಇವಾಗ ಎಣ್ಣೆ ಹಾಕ್ತೀನಿ, ಕೊಬ್ಬರಿ ಎಣ್ಣೆ. ನಾನು ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಈ ಥರ ನಾನು ಕೊಬ್ಬರಿ ಎಣ್ಣೆ ತೊಗೊಂಡು ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆಯಲ್ಲೇ ನಾನು ಇದು ಎಣ್ಣೆ ಕಾಯಿಸ್ತೀನಿ ಯಾವಾಗಲೂ ಕೂಡ. ಈ ಥರ ಎಣ್ಣೆ ಕಾಯಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಸಾಕು. ನಾವು 1 ವಾರಕ್ಕೆ 2 ಸರ್ತಿ ಹಚ್ಕೊಂಡ್ರೆ ನಮ್ಮ ಒಂದೇ ವಾರದಲ್ಲಿ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಅಲ್ಲಿ, ನಮ್ಮ ಕೂದಲು ದಟ್ಟವಾಗಿ ಬೆಳೆಯೋದು ಎಲ್ಲದೂ ಕೂಡ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲ್ ಆಗಿ ಕಪ್ಪು ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರವಾಗಿರುವಂಥ ಹೇರ್ ಆಯಿಲ್ ಖಂಡಿತವಾಗಿ ಬಳಸ್ಬೋದು. ಇವಾಗ ನಾನು ಸ್ಟವ್ ಮೇಲೆ ಇಟ್ಕೊಂಡು ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆ ಕಾಯಿಸಬೇಕು ನೋಡಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಕಾಯ್ತಾ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ನೋಡಿ ಯಾರದೇ ಎಲ್ಲರ ತಲೆಯಲ್ಲಿ ಕೂಡ ಬಿಳಿ ಉದುರುವಂಥ ಸಮಸ್ಯೆ ಅಲ್ಲಿ, ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಬರ್ತಾ ಇರುವಂಥದ್ದೇ. ಅವ್ರಿಗಾಗಿರುವಂಥದ್ದು ತುಂಬಾ ಒಳ್ಳೆ ಹೇರ್ ಆಯಿಲ್ ಅನ್ಬೋದು. ಖಂಡಿತವಾಗಿ ಇದು ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇರುವಂಥದ್ದು ಹೇರ್ ಆಯಿಲು. ಅವರು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ಹಚ್ತಾ ಇರುವಂಥದ್ದು. ಅದು ನಮಗೆ ಇವಾಗ ಸಿಕ್ಕಿರೋದಕ್ಕೋಸ್ಕರ ತುಂಬಾ ಒಳ್ಳೆಯದು. ಯಾಕಂದರೆ ನಮಗೆ ಜಾಸ್ತಿ ಇದು ಪೌಡ್ರ್ ಮಾತ್ರ ಸಿಗುತ್ತೆ ಆನ್ಲೈನಲ್ಲಿ. ಈ ಥರ ಎಲೆ ಮಾತ್ರ ಎಲ್ಲಾದರೂ ಸ್ವಲ್ಪ ಬೆಳೆದಿರುತ್ತೆ. ಅದು ಗೊತ್ತಿರೋರಿಗೆ ಗೊತ್ತಾಗುತ್ತೆ, ಗೊತ್ತಿಲ್ಲದವ್ರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿನೇ ಪ್ರಯತ್ನ ಮಾಡಿ ಹುಡುಕಾಡಿರೋದು. ಇವಾಗ ಈ ಥರ ಎಲೆಯಿಂದ ನಾವು ಆಯಿಲ್ ರೆಡಿ ಮಾಡಿಕೊಂಡು ಯೂಸ್ ಮಾಡ್ತಾ ಇರ್ಬೋದು. ಚೆನ್ನಾಗಿ ಎಲೆ ಪೂರ್ತಿ ಕೆಂಪಗಾಗೋವರೆಗೂ ಕೂಡ ಕಾಯಿಸ್ತಾ ಇರಬೇಕು ನೋಡಿ. ಇವಾಗ ಆಯಿಲ್ ಕಲರ್ ಚೇಂಜ್ ಆಗ್ತಾ ಬಂತು. ಇವಾಗ ಆಯಿಲ್ ಕಲರ್ ಚೇಂಜ್ ಆಗ್ತಾ ಬಂದಾಗ ನಾನು ಅದಕ್ಕೆ ದಾಸವಾಳದ ಹೂವು ಹಾಕ್ತಾ ಇರುವಂಥದ್ದು. ಒಣಗೋಗಿರೋಂಥ ಹೂವು ಇಲ್ಲಾಂದರೆ ಫ್ರೆಶ್ ಆಗಿರುವಂಥ ಹೂವು ಕೂಡ ಹಾಕ್ಬೋದು ನೋಡಿ. ದಾಸವಾಳದ ಹೂವು ಹಾಕಿದ್ದೀನಿ. ಹಾಗೆ ಸ್ವಲ್ಪ ದಾಸವಾಳದ ಎಲೆ ಕೂಡ ಹಾಕಬೇಕು. ಇವಾಗ ನೋಡಿ ಎಲೆ ಹಾಕಿದ ತಕ್ಷಣ ಚೆನ್ನಾಗಿ ಎಣ್ಣೆಯಲ್ಲಿ ಚಟಾಪಟ ಚಟಾಪಟ ಅನ್ನತ್ತೆ. ಅದು ಎಲೆ ಪೂರ್ತಿ ನೋಡ್ತಾ ಇರ್ಬೋದು. ಎಣ್ಣೆಯಲ್ಲಿ ಹಾಕ್ತಾ ಇದ್ದ ತಕ್ಷಣ ಚಟಾಪಟ ಅನ್ನತ್ತೆ. ಅದು ಪೂರ್ತಿ ಸೌಂಡ್ ಹೋಗೋವರೆಗೂ ಕೂಡ ನಾವು ಇದೇ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಕಾಯಿಸಬೇಕು.
ಈ ದಾಸವಾಳದ ಹೂವು ಎಲೆ ತುಂಬಾ ಯೂಸ್ ಆಗುತ್ತೆ ನಮ್ಮ ಕೂದಲಿಗೆ, ಅದು ಕೂಡ ಹಾಗಾಗಿ ಅದು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಎಣ್ಣೆ ಕಲರ್ ಯಾವ ರೀತಿ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಈ ಥರವಾಗಿ ಎಣ್ಣೆ ಕಾಯಿಸ್ಕೊಂಡು ನಿಮ್ಮ ಕೂದಲಿಗೆ ಹಚ್ತಾ ಬಂದರೆ ಸಾಕು, ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನೋಡಿ. ಇದರಲ್ಲಿ ನೋಡ್ತಾ ಇರ್ಬೋದು ನಾನು ಹೂವು ಹಾಕಿದ್ದೀನಲ್ವಾ, ಈ ಹೂವಿನಿಂದ ಕೂಡ ಬೀಜಗಳು ಯಾವ ರೀತಿ ಹೊರಗಡೆ ಬರ್ತಾ ಇರೋಂಥದ್ದು ನೋಡಿ. ಈ ಬ್ರಿಂಗ ಆಯಿಲ್ ತುಂಬಾ ಒಳ್ಳೆಯದು ಸ್ನೇಹಿತರೆ, ನಮ್ಮ ಕೂದಲು ಎಲ್ಲದಕ್ಕೂ ಕೂಡ ಒಳ್ಳೆಯ ಹೇರ್ ಆಯಿಲ್ ಅನ್ಬೋದು. ನೋಡಿ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ನಾನು ಇವಾಗ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಇವಾಗ ಇದು ತುಂಬಾ ಬಿಸಿ ಇರುವಾಗ ನಾವು ಎಣ್ಣೆ ಸೋದಿಸಬಾರ್ದು. ಪೂರ್ತಿ ತಣ್ಣಗಾದ್ಮೇಲೆ ನಾನು ಇವಾಗ ಎಣ್ಣೆ ಈ ಡಬ್ಬಿಯಲ್ಲಿ ಸೋದಿಸ್ತಾ ಇದ್ದೀನಿ. ನೋಡಿ ಒಂದು ಸಣ್ಣದು ನಾನು ಟೀ ಸೋಸುವಂಥದ್ದು ತೊಗೊಂಡಿದ್ದೀನಿ, ಅದರಲ್ಲಿ ಎಣ್ಣೆ ಫುಲ್ಲಾಗಿ ಸೋಸ್ಕೊಂಡು ತೊಗೊಳ್ತಾ ಇದ್ದೀನಿ ನೋಡಿ. ಈ ಥರ ಫಿಲ್ಟರ್ ಮಾಡ್ಕೊಂಡು ಎಣ್ಣೆ ತೊಗೊಂಡು ನೀವು ಈ ಡಬ್ಬಿಗಳಲ್ಲಿ ಹಾಕಿ ನೀವು ವಾರಕ್ಕೆ 1 ಸರ್ತಿ 2 ಸರ್ತಿ ಮಸಾಜ್ ಕೊಡ್ತಾ ಹೋದರೆ ಸಾಕು, ನಿಮ್ಮ ಕೂದಲಿಗೆ ಒಂದು ಬೆಸ್ಟ್ ಹೇರ್ ಆಯಿಲ್ ಅನ್ಬೋದು. ಖಂಡಿತವಾಗಿ ಬಳಸಿ ಸ್ನೇಹಿತರೆ. ನಿಮ್ಮ ಕಡೆ ಸಿಕ್ಕರೆ ನೀವು, ಇಲ್ಲ ಅಂದರೆ ನನಗೆ ಹೇಳ್ಬೋದು ಕಮೆಂಟ್ಸ್ ಮೂಲಕ, ನಿಮಗೂ ಕೂಡ ಬೇಕಾದರೆ ನಾನು ಟ್ರೈ ಮಾಡ್ತೀನಿ. ಈ ಥರ ಬೆಸ್ಟ್ ಹೇರ್ ಆಯಿಲ್ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಕೂದಲಿಗೆ ಎಲ್ಲದಕ್ಕೂ ಕೂಡ ಸಮಸ್ಯೆಗಳಿಗೆ ಒಳ್ಳೆಯ ಪರಿಹಾರ ಅನ್ಬೋದು ಈ ಹೇರ್ ಆಯಿಲು. ಖಂಡಿತವಾಗಿ ಟ್ರೈ ಮಾಡಿ. ನೀವು ಯಾವುದೇ ಮಕ್ಕಳ ತಲೆಯಲ್ಲಿ ಕೂಡ ಕೂದಲು ಉದುರುವಂಥ ಸಮಸ್ಯೆಯಲ್ಲಿ ಏಜ್ ಆದವರಿಗಾಗಲಿ ಏಜ್ಗಿಂತ ಮುಂಚೆನೇ ಆಗಲಿ ಎಲ್ರಿಗೂ ಕೂಡ ಬೆಸ್ಟ್ ಹೇರ್ ಆಯಿಲ್ ಅನ್ಬೋದು. ಯಾಕಂದರೆ ಇದು ನೈಸರ್ಗಿಕವಾಗಿ ಮಾಡಿರೋಂಥ ಆಯಿಲ್ ಅಲ್ವಾ, ಇದು ಯಾವುದೂ ಕೂಡ ನಮಗೆ ಸೈಡ್ ಎಫೆಕ್ಟ್ ಕೊಡಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿರೋಂಥ ಆಯಿಲ್ ಬಳಸ್ಬೋದು. ನೋಡಿ ಎಷ್ಟು ದಟ್ಟವಾಗಿ ಬೇಕೋ ಅಷ್ಟು ದಟ್ಟವಾಗಿ ನಮ್ಮ ಕೂದಲು ಬೆಳವಣಿಗೆ ಕೊಡುತ್ತೆ ಸ್ನೇಹಿತರೆ. ಇದು ಜಾಸ್ತಿ ನಮಗಿದು ಕೆಸರು ಯಾವ ರೀತಿ ನೀರು ಜಾಸ್ತಿ ಹೋಗ್ತಾ ಇರುತ್ತಲ್ಲ ಆ ಸೈಡಿಗೆ ಜಾಸ್ತಿ ಬೆಳೆಯುತ್ತೆ ನೋಡಿ. ಇದು ಆಯಿಲ್ ರೆಡಿ ಆಯಿತು, ಡಬ್ಬಿಯಲ್ಲಿ ಹಾಕಿದ್ದೀನಿ. ನಮಗೆ ಕಲರು ಕೂಡ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕಪ್ಪಗೂ ಎಷ್ಟು ಚೆನ್ನಾಗಿ ಬಂದಿರೋಂಥ ಹೇರ್ ಆಯಿಲು. ಹಾಗಾದರೆ ವೀಕ್ಷಕರೇ, ಖಂಡಿತವಾಗಿ ಇವತ್ತಿನ ಹೇರ್ ಆಯಿಲ್ ಖಂಡಿತವಾಗಿ ಟ್ರೈ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ. ಈ ಎಣ್ಣೆ ರಾತ್ರಿ ಹೊತ್ತಿಗೆ ನಿಮ್ಮ ತಲೆಗೆ ಮಸಾಜ್ ಕೊಡಬೇಕು. ಬೆಳಗ್ಗೆ ನೀವು ಹಾಗೆ ರಿಲ್ಯಾಕ್ಸ್ ಆಗುತ್ತೆ ನಿಮ್ಮ ತಲೆ ಮತ್ತೆ ವಾಶ್ ಮಾಡಬಾರ್ದು. ಜಾಸ್ತಿ ತಲೆ ವಾಶ್ ಮಾಡಬಾರ್ದು. ಎಣ್ಣೆ ಜಾಸ್ತಿ ತಲೆಗೆ ಇರಬೇಕು, ಅಂಟ್ಕೊಂಡಿರಬೇಕು. ಆವಾಗ ನಮ್ಮ ಕೂದಲಿಗೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಾದರೆ ಮತ್ತೆ ಇವತ್ತಿನ ಬ್ರಿಂಗ್ ಆಯಿಲ್ ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವೀಕ್ಷಕರೇ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾರೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಅನ್ಸದ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.